ನಯನ ಫೌಂಡೇಶನ್ ಸಿರ್ಸಿ, ಎಂ ಜೋಶಿ ಗಣೇಶ್ ನೇತ್ರಾಲಯ ಸಿರ್ಸಿ, ಡಾಕ್ಟರ್ NS ಮುರಳೀಧರ್ ಬೆಂಗಳೂರು ಜಂಟಿಯಾಗಿ ಪ್ರಸ್ತುತಪಡಿಸುತ್ತಿರುವ ನಟ ಸಾರ್ವಭೌಮ, ಕನ್ನಡ ಕಂಠೀರವ, ರಸಿಕರ ರಾಜ, ಗಾನ ಗಂಧರ್ವ ಡಾಕ್ಟರ್ ರಾಜ್ ಗಾನಲಹರಿ ನಾನಿರುವುದು ನಿಮಗಾಗಿ ಇವತ್ತು ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸಹಯೋಗ ಹಾಡುವಗೂಡು ಶಿರ್ಸಿ, IMA ಕನ್ನಡ ಬಳಗ ಶಿರ್ಸಿ, IFRM ಮಧುರಸ್ವರ ಶಿರ್ಸಿ, ರೋಟರಿ ಕ್ಲಬ್ ಶಿರ್ಸಿ, ಇನ್ನರ್ ವೀಲ್ ಕ್ಲಬ್ ಶಿರ್ಸಿ ಹಾಗೂ ಲಯನ್ಸ್ ಕ್ಲಬ್ ಶಿರ್ಸಿ. ಈಗ ನಮ್ಮೊಂದಿಗೆ ಆರ್ಕೆಸ್ಟ್ರಾದಲ್ಲಿ ಸೃಷ್ಟಿ ತಂಡ ಬೆಂಗಳೂರಿನವರಿದ್ದಾರೆ. ಕೀಬೋರ್ಡ್ನಲ್ಲಿ ಸೃಷ್ಟಿ ಉಮೇಶ್ ರವರಿದ್ದಾರೆ. ಜೋರಾದ ಚಪ್ಪಾಳೆ, ಬೆಂಗಳೂರಿನಿಂದ ಬಂದಿದ್ದಾರೆ, ಅದ್ಭುತವಾದ ಕಲಾವಿದರು. ಕೀಬೋರ್ಡ್ನಲ್ಲಿ ಸೃಷ್ಟಿ ಉಮೇಶ್ ಅವರು ಹಾಗೂ ರಾಜ್ಕರಣ್ ಅವರಿದ್ದಾರೆ. ತಬಲಾ ಕಾಂಗೋನಲ್ಲಿ ರವಿ ಕಿರಣ್ ಸರ್ ಅವರಿದ್ದಾರೆ. ಕೊಳಲುನಲ್ಲಿ ಅಜಿತ್ ಕುಮಾರ್ ಅವರಿದ್ದಾರೆ. ಗಿಟಾರ್ನಲ್ಲಿ ವಿನಯ್ ಅವರಿದ್ದಾರೆ. ರಿದಮ್ ಪ್ಯಾಡ್ನಲ್ಲಿ ಸೃಷ್ಟಿ ಶ್ರೀನಿವಾಸರವರಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ರಾಜ್ಕುಮಾರ್ ಅವರ ಇವತ್ತು ಗಾನಲಹರಿಯನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಹಾಡನ್ನು ಹಾಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬದ್ಧತೆ ಎಷ್ಟು ಇರ್ತಿತ್ತು ಅನ್ನೋ ಒಂದು ಸಣ್ಣ ಪ್ರಸಂಗವನ್ನು ಹೇಳೋದ್ರೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಆರಾಧಿಸುವೆ ಮದನಾರಿ ಹಾಡುಗಳನ್ನು ನೀವೆಲ್ಲ ಬಹುಶಃ ಕೇಳಿರ್ತೀರಿ ಬಬ್ರು ವಾಹನ ಸಿನಿಮಾದಲ್ಲಿ. ಆ ಆರಾಧಿಸುವೆ ಮದನಾರಿ ಹಾಡಿನಲ್ಲಿ 6 ಜನ ರಾಜ್ಕುಮಾರ್ 6 ಜನ ಆಗಿ ಹಾಡ್ತಾ ಇರ್ತಾರೆ. ಅದನ್ನು ನಾವೆಲ್ಲ ನೋಡಿದ್ದೇವೆ. ಆಗಿನ ಕಾಲದಲ್ಲಿ ಇದು ನಡೆದಿದ್ದು 1972ನೇ ಇಸ್ವಿನಲ್ಲಿ ಈ ಸಿನಿಮಾ ಶೂಟಿಂಗ್ ಆಗಿದ್ದು. ಆವಾಗ ಟೆಕ್ನಾಲಜಿ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ. ಕ್ಯಾಮ್ರಾಮನ್ ತುಂಬ ವರ್ಕ್ ಮಾಡಿಕೊಂಡು ಆ ಡಬಲ್ ಶಾಟ್ಗಳನ್ನು 6 ಜನ ರಾಜ್ಕುಮಾರ್ ಅವ್ರನ್ನೇ ಶೂಟಿಂಗ್ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಹಾಗಾಗಿ 5 ಜನ ರಾಜ್ಕುಮಾರ್ ಅವರ ಶರೀರವನ್ನೇ ಹೊಂದಿರತಕ್ಕಂಥ ಡ್ಯೂಪ್ಗಳನ್ನು ಬಳಸ್ಕೊಂಡು ಅವರನ್ನು ಕೂಡಿಸಿ ಅವ್ರ ಮುಖಕ್ಕೆ ಮಾಸ್ಕ್ ಹಾಕಿ ರೆಕಾರ್ಡಿಂಗ್ ಮಾಡ್ತಾಯಿದ್ರು. ಬೆಳಿಗ್ಗೆ 6 ಗಂಟೆಗೆ ರೆಕಾರ್ಡಿಂಗ್ ಶುರುವಾಗಿದೆ. ಮಧ್ಯಾಹ್ನ 1:30ವರೆಗೆ ಸತತವಾಗಿ 6:30 8 ಗಂಟೆಗಳ ಕಾಲ ಸತತವಾಗಿ ಶೂಟಿಂಗ್ ನಡೆದಿದೆ. ಎಲ್ಲ ಮುಗಿಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಊಟಕ್ಕೆ ಅಂತ ಹೋಗಿದ್ದಾರೆ. ಆವಾಗ ಹೇಗಿರ್ತಿತ್ತು ಅಂದರೆ ಫೋಟೋ ತೆಗೆದ ತಕ್ಷಣ ಅಥವಾ ಫಿಲ್ಮ್ ಶೂಟಿಂಗ್ ಮಾಡಿದ ಕೂಡಲೇ ನಮ್ಮವ್ರು ಈಗ ವಿಡಿಯೋ ನೋಡಿಬಿಡ್ತಾರೆ. ಆವಾಗ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಪೂರಾ ಕ್ಯಾಮ್ರಾ ಶಟ್ ಡೌನ್ ಆದಮೇಲೆ ವಿಡಿಯೋನ ಏನು ಬಂದಿದೆ ಅಂತೇಳಿ ರೆಕಾರ್ಡಿಂಗ್ನ ನೋಡಬೇಕಾಗ್ತಿತ್ತು. ಎಲ್ಲ ಶೂಟಿಂಗ್ ಮುಗಿದಿದೆ. 8 ಗಂಟೆ ತುಂಬ ಕಷ್ಟಪಟ್ಟು ಶೂಟಿಂಗ್ ಮಾಡಿದ್ದಾರೆ. 6 ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ದಾರೆ. ಎಲ್ಲ ಮುಗಿದ ಮೇಲೆ ರಾಜ್ಕುಮಾರ್ ಅವ್ರು ಊಟಕ್ಕೆ ಕೂತಾವಾಗ ಕ್ಯಾಮ್ರಾಮನ್ ನೋಡ್ತಾನೆ, ಏನೂ ರೆಕಾರ್ಡಿಂಗ್ ಆಗಲೇ ಇಲ್ಲ, ಟೋಟಲ್ ಬ್ಲ್ಯಾಂಕ್. ರಾಜ್ಕುಮಾರ್ ಅವರಿಗೆ ಹೇಗೆ ಹೇಳೋದು? ಕ್ಯಾಮ್ರಾಮನ್ ಅಳ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ನಿರ್ದೇಶಕರ ಹತ್ರನೂ ಹೋಗಿ ಅಳ್ಲಿಕ್ಕೆ ಶುರು ಮಾಡಿಬಿಡ್ತಾನೆ, ನನ್ನಿಂದ ಹೀಗಾಗಿದೆ, ನಾವು ಕ್ಯಾಮ್ರಾದಲ್ಲಿ ಈ ಥರ ಮಿಸ್ಟೇಕ್ ಆಗಿದ್ದು ನಮಗೂ ಗೊತ್ತಾಗಲೇ ಇಲ್ಲ, ನಾವು ನೋಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇರಲಿಲ್ಲ, ಏನು ಮಾಡೋದು? ಮತ್ತೆ ರೀಶೂಟಿಂಗ್ ಆಗಬೇಕು 8 ಗಂಟೆ, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕೇಳ್ಕೊಳ್ಬೇಕು, ಅಭಿನಯ ಮಾಡ್ಕೊಂಡು ಬನ್ನಿ ಅಂತೇಳಿ. ಹೇಗೆ ಹೇಳೋದು ಏನು ಅಂತೇಳಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಕಡೆಗೆ ಹೇಗೋ ಧೈರ್ಯ ಮಾಡಿಬಿಟ್ಟು ನಿರ್ದೇಶಕ ರೇಣುಕಾ ಶರ್ಮಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಹೀಗೆ ಆಗ್ಬಿಟ್ಟಿದೆ, ಹೀಗೆ ಕ್ಯಾಮ್ರಾಮನ್ ಅವರು ಅಳ್ತಾ ಇದ್ದಾನೆ, ಹಿಂಗೆ ತುಂಬ ಮಿಸ್ಟೇಕ್ ಆಗಿದೆ ಅಂತೇಳಿ ಅಂತ ಇದ್ದಾನೆ. ಓಹೋ ಹೌದಾ, ಬಹುಶಃ ನಾನು ಇಷ್ಟೊತ್ತು ಅಭಿನಯ ಮಾಡಿದ್ದು ಆ ದೇವರಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ರಾಜ್ಕುಮಾರ ನೀನು ಇನ್ನೊಂದು ಸಲ ಅಭಿನಯ ಮಾಡು ಅಂತ ಹೇಳಿ 2ನೇ ಅವಕಾಶ ಕೊಡ್ತಾ ಇದ್ದಾನಪ್ಪ, ನಡೀರಿ ಶೂಟಿಂಗ್ ಮಾಡೋಣ ಅಂತ ಹೇಳಿದ್ರಂತೆ. ಚಪ್ಪಾಳೆ ಹೊಡಿಬೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಸಿಚುಯೇಷನನ್ನು ನೋಡ್ತಾ ಇದ್ದಂಥ ಇದು ಹೇಗಿರ್ತಿತ್ತು ಅಂಥೇಳಿ. ಆನಂತರ ಊಟ ಆಯಿತು. ಕ್ಯಾಮ್ರಾಮನ್ನಿಗೆ ಊಟ ಸೇರ್ತಾ ಇಲ್ಲ, ಊಟ ಮಾಡಲಿಲ್ಲ. ಅವ್ನು ಕ್ಯಾಮ್ರಾಮನ್ ಮನೆ ನಿಂತ್ಕೊಂಡು ರಾಜ್ಕುಮಾರ್ ಅವರು ಶೂಟಿಂಗಿಗೆ ಬಂದಿದ್ದಾರೆ, ಅವ್ರು ಅಳ್ತಾ ಇದ್ದಾನೆ, ಅವನು ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಇವರಿಗೆ ಇಷ್ಟು ತ್ರಾಸು ಕೊಡ್ತಿದ್ದೀನಲ್ಲ ಅಂತ ಹೇಳಿ ಮತ್ತೆ ರಾಜ್ಕುಮಾರ್ ಅವರು ಅವನ ಹತ್ರ ಹೋಗ್ಬಿಟ್ಟು, ನೀನು ಏನು ತಪ್ಪು ಮಾಡಲಿಲ್ಲ ಅಪ್ಪ, ನಿನ್ನ ಸಮಸ್ಯೆ ಅಲ್ಲ ಅದು, ಕ್ಯಾಮ್ರಾ ಕೆಲಸ ಮಾಡಲಿಲ್ಲ ಅಂದರೆ ನೀನೇನು ಮಾಡಲಿಕ್ಕಾಗುತ್ತೆ, ಬಾ ಅಂತ ಹೇಳಿ ಅವನಿಗೆ ಅವರೇ ನಿಂತು ಊಟ ಹಾಕಿಸ್ಬಿಟ್ಟು ಅವನನ್ನು ಶೂಟಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಸಹ ಕಲಾವಿದರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಡ್ತಾ ಇದ್ದಂಥದ್ದು ಮತ್ತು ಅವರು ಹೇಗೆ ಇದನ್ನು ಮಾಡ್ತಾ ಇದ್ರು ಅಂತ ಅನ್ನೋದು ಒಂದು ಇದನ್ನು ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಹಲೋ. ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾನು ಗಾಯಕರುಗಳ ಪರಿಚಯ ಜೊತೆಗೆ ಕಾರ್ಯಕ್ರಮ ಶುರು. ಡಾಕ್ಟರ್ NS ಮುರಳೀಧರ್ ಸರ್ ವೃತ್ತಿಯಲ್ಲಿ ನೇತ್ರತಜ್ಞರು. ಬೆಂಗಳೂರಿನಲ್ಲಿ ರೆಟಿನಾ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಸಂಗೀತ ಪ್ರಿಯ ಕುಟುಂಬದಲ್ಲಿ ಬೆಳೆದ ಇವರು ಸ್ವಾಭಾವಿಕವಾಗಿಯೇ ಕಾಲೇಜು ದಿನಗಳಲ್ಲಿ ಹಾಡ್ತಾ ಇದ್ದರು. ನಂತರ ವೃತ್ತಿಯಲ್ಲಿ ತೊಡಗಿಸಿಕೊಂಡ ಮೇಲೆ ಈ ಅಭ್ಯಾಸ ಹಿನ್ನೆಲೆಗೆ ಸರಿಯಿತು. ಜನಪ್ರಿಯ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇವರ ಆಪ್ತ ಮಿತ್ರರು ಹೌದು. ಒಂದು ದಿನ ಇವರು ಹಾಡುವುದನ್ನು ಕೇಳಿದ ಅವರು, ಡಾಕ್ಟ್ರೇ ನೀವು ತುಂಬ ಚೆನ್ನಾಗಿ ಹಾಡ್ತೀರಿ, ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಮುಂದುವರಿಸಿ ಅಂತ ಹೇಳಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿದರು.
ನಂತರ ಡಾಕ್ಟರ್ ಮುರಳೀಧರ್ ಸರ್ ನಿಯಮಿತವಾಗಿ ಸಂಗೀತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದನ್ನು ಪ್ರಾರಂಭಿಸಿದ್ರು. ಕಳೆದ 13 ವರ್ಷಗಳಿಂದ ಪಂಡಿತ್ ವಿಶ್ವನಾಥ್ ನಾಕೋಡ್ರವರಲ್ಲಿ ಹಿಂದೂಸ್ತಾನಿ ಪದ್ಧತಿಯಲ್ಲಿ ಭಕ್ತಿ ಸಂಗೀತ, ಭಜನ್ ಮತ್ತು ಭಾವಗೀತೆಗಳನ್ನು ಕಲಿಯುತ್ತಾ ಇದ್ದಾರೆ. ಡಾಕ್ಟರ್ ಮುರಳೀಧರ್ ಅವರು ದೇವರನಾಮ ವಿಭಾಗದಲ್ಲಿ ಆಕಾಶವಾಣಿ ಕಲಾವಿದರೂ ಆಗಿದ್ದಾರೆ. ರೆಟ್ರೋ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಹಾಡುವುದು ಇವರ ಸ್ಪೆಷಾಲಿಟಿ. ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳನ್ನು ಇವರೇ ಆಯೋಜಿಸಿ ಭಾಗವಹಿಸಿದ ಹೆಗ್ಗಳಿಕೆ ಇವರದು. ಅವುಗಳಲ್ಲಿ ರಫಿ ಸೌಬಾರ್ ಕಾರ್ಯಕ್ರಮದಲ್ಲಿ ಗಾಯಕ ಮೊಹಮ್ಮದ್ ರಫಿಯವರ 100 ಹಾಡುಗಳನ್ನು ಒಂದೇ ಸಂಜೆ ಪ್ರಸ್ತುತಪಡಿಸಿದ್ದಾರೆ. 2 ವರ್ಷಗಳ ಹಿಂದೆ ಇವರೇ ಆಯೋಜಿಸಿದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಎನ್ನುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತು. ಡಾಕ್ಟರ್ NS ಮುರಳೀಧರ್ ಸರ್ ಅವರು ಈ ಕಾರ್ಯಕ್ರಮದ ಜಂಟಿ ಪ್ರಾಯೋಜಕರು ಹೌದು. ಬೆಂಗಳೂರಿನಿಂದ ಕಲಾವಿದರ ತಂಡವನ್ನು ಕರೆದುಕೊಂಡು ಬಂದಿರುವರು ಅವರೇ. ಇವಾಗ ವೇದಿಕೆ ಮೇಲೆ ಸರ್ ಇದ್ದಾರೆ. ಒಮ್ಮೆ ಚಪ್ಪಾಳೆ. ಹಾಗೆ ಇವರ ಜೊತೆಗೆ ಮತ್ತೊಬ್ಬ ಅತ್ಯದ್ಭುತ ಕಲಾವಿದೆ ಇವತ್ತು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಸಮನ್ವಿತಾ ಶರ್ಮಾ ಅವರು ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದ ಪ್ರತಿಭಾವಂತೆ, ಬಹು ಆಯಾಮದ ಕಲಾವಿದೆ, ಪ್ಲೇಬ್ಯಾಕ್ ಸಿಂಗರ್, ಡಾನ್ಸರ್, ಆಂಕರ್, ಮ್ಯೂಸಿಕಲ್ ಕ್ಯೂರೇಟರ್, ಮ್ಯೂಸಿಕ್ ಕಂಪೋಸರ್ ಅಂಡ್ ಟೆಡೆಕ್ಸ್ ಯೂತ್ ಸ್ಪೀಕರ್. ಜೆಸ್ಸಿ, ಮದಮಕ್ಕಿ, ನೀರ್ದೋಸೆ ಮುಂತಾದ ಚಲನಚಿತ್ರಗಳಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಗಾಯನ ಮಾಡಿದ್ದಾರೆ. ಭಾರತ, ಅಮೆರಿಕ, ಕೆನಡಾ, ಸ್ವಿಟ್ಜರ್ಲ್ಯಾಂಡ್, ಮಿಡಲ್ ಈಸ್ಟ್ ದೇಶಗಳು, ಸೌತ್ ಈಸ್ಟ್ ದೇಶಗಳು ಸೇರಿದಂತೆ ವಿಶ್ವದ ವಿವಿಧ ಭಾಗಗಳಲ್ಲಿ 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಆಶಾ ಭೋನ್ಸ್ಲೆ, ವಹೀದಾ ರೆಹಮಾನ್, ಹೆಲೆನ್, ಹೇಮಮಾಲಿನಿ, ಖಯಾಮ್, ಸಾಧನಾ ಸರ್ಗಮ್, ಝೀನತಮಾನ್, ತನುಜಾ, ವಿಜಯ್ ಪ್ರಕಾಶ್ ಮುಂತಾದ ಖ್ಯಾತ ಕಲಾವಿದರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸಂಗೀತದ ಮೂಲಕ ಸಮಾಜ ಸೇವೆಗೆ ನೀಡಿದ ಕೊಡುಗೆಗಾಗಿ ಇಂಟರ್ನ್ಯಾಷನಲ್ ಗೋಲ್ಡನ್ ಕ್ಲೆಫ್ ಅವಾರ್ಡ್, ಫಿಕ್ಕಿ FICCI ಫಿಕ್ಕಿ ವುಮನ್ ಅಚೀವರ್ ಅವಾರ್ಡ್, ಅತ್ಯುತ್ತಮ ಪ್ಲೇಬ್ಯಾಕ್ ಸಿಂಗರ್ಗಾಗಿ ಕೀಮಾ ಅವಾರ್ಡ್ ಸಹ ಪಡೆದಿದ್ದಾರೆ. ಚಪ್ಪಾಳೆಯನ್ನು ಹೊಡಿಬಹುದು. ಇಂತಹ ಪ್ರತಿಭಾವಂತ ಬಹುಮುಖ ಪ್ರತಿಭೆಯ ಗಾಯಕಿ ಸಮನ್ವಿತಾ ಶರ್ಮಾರವರು ಇಂದು ನಮ್ಮೊಂದಿಗೆ ಇರುವುದು, ಈ ಸಂಜೆ ನಮ್ಮೊಂದಿಗೆ ಹಾಡ್ತಾ ಇರೋದು ನಮ್ಮ ಅದೃಷ್ಟ ಅಂತ ಹೇಳ್ತಾ ಇದ್ದೇನೆ. ಇಬ್ಬರು ಗಾಯಕರನ್ನು ವೇದಿಕೆಗೆ ಪರಿಚಯಿಸ್ತಾ, ಸಾಂಗ್ ದೇವತಾ ಮನುಷ್ಯ ಚಿತ್ರದ್ದು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು, ರಾಘವೇಂದ್ರ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು BR ಛಾಯಾ. ಇವಾಗ ಡಾಕ್ಟರ್ ಮುರಳೀಧರ್ ಸರ್ ಮತ್ತು ಸಮನ್ವಿತಾ ಶರ್ಮಾ ಪ್ರಸ್ತುತಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ ಗಾನಲಹರಿಯನ್ನು ರಾಘವೇಂದ್ರ ಸ್ವಾಮಿಗಳ ಮೇಲೆ ಹಾಡಿದಂತಹ ಒಂದು ಭಕ್ತಿಗೀತೆಯೊಂದಿಗೆ ಪ್ರಾರಂಭ ಮಾಡಲು ನಮಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ.
ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಆ, ಆ, ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಸುಖವನ್ನು ನೀಡೆಂದು ಎಂದು ಕೇಳೇನು ನಾನು ರಾಘವೇಂದ್ರ. ಆ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು. ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಧನ್ಯವಾದಗಳು. ಸ್ವಲ್ಪ ಮೌನ Thank you. ಬೇಕು, ಜಾಸ್ತಿ ಮಾಡಬೇಕು. ಸೊ ಎರಡನೇ ಹಾಡಿಗೆ ಹೋಗುವ ಮುಂಚೆ ರಾಜ್ಕುಮಾರ್ ಅವರ ಮತ್ತೊಂದು ಘಟನೆ. ನಾಯಕ ನಟನಾಗಿ ರಾಜ್ಕುಮಾರ್ 206 ಚಿತ್ರದಲ್ಲಿ ನಟಿಸಿದ್ದಾರೆ. 300ಕ್ಕೂ ಹೆಚ್ಚು ಸಿನಿಮಾ ಹಾಡುಗಳನ್ನು ಹಾಡಿದ್ದಾರೆ. 400ಕ್ಕೆ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಯಾರೇ ಕೂಗಾಡಲಿ, ಸಂಪತ್ತಿನ ಸವಾಲ್ ಈ ಚಿತ್ರದ ಹಾಡಿನ ಮೂಲಕ ಅವರು ಪೂರ್ಣ ಪ್ರಮಾಣದ ಹಿನ್ನೆಲೆ ಗಾಯಕರಾಗಿ ಪರಿಚಿತರಾದರು. ರಾಜ್ಕುಮಾರ್ ಅವರ ಒಂದು ವಿಶಿಷ್ಟತೆ ಯಾರಿಗೂ ಗೊತ್ತಿಲ್ಲ. ಈ ಒಂದು ಹಾಡುಗಳಿಂದ ಬಂದಂತಹ ಹಣವನ್ನು ಅವರು ಸ್ವಂತ ಉಪಯೋಗಕ್ಕೆ ಯಾವತ್ತೂ ಉಪಯೋಗಿಸ್ಕೊಂಡಿಲ್ಲ. ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡಿ ಅದರ ಮುಖಾಂತರ ಅವರು ಸಮಾಜ ಸೇವೆಗೆ ಆ ಹಣವನ್ನು ಮುಡುಪಾಗಿಟ್ಟಿದ್ರು. ಸಾಕಷ್ಟು ಕ್ರೀಡಾಂಗಣವನ್ನು ನಿರ್ಮಿಸಿದ್ರು, ರಂಗಮಂದಿರಗಳಾಯಿತು, ಆರೋಗ್ಯ ಕೊಡುವಂಥ ಆಸ್ಪತ್ರೆಗಳಾಯಿತು. ಇದಕ್ಕೆ ಅವರ ಹಣವನ್ನು ಬಳಸಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಸಮಾಜಕ್ಕೆ ಅದನ್ನು ಉಪಯೋಗಿಸಿದ್ದಾರೆ. ಈಗ ಮುಂದಿನ 1982 ಇಸ್ವಿನಲ್ಲಿ ರಿಲೀಸ್ ಆದಂಥ
ಚಿತ್ರ ಚಲಿಸುವ ಮೋಡಗಳು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ನಿರ್ದೇಶನದಲ್ಲಿ ಅದ್ಭುತವಾದ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದರು. ಫೇಮಸ್ ಆಗಿತ್ತು, ಎಲ್ಲರಿಗೂ ಗೊತ್ತಿದೆ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ನುಡಿಯೋ. ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಡಾಕ್ಟರ್ NS ಮುರಳೀಧರ್ ಸರ್ ಅವರು. ಸರ್, ಓಲ್ ಟು ಯು ಸರ್. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವ, ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ಸವಿ ನುಡಿಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ, ದಪದ ರಿಸರಿ ಗಾಪಪದ ಸರಿದ ಸವಿ ನುಡಿ ತನ್ನಲೆ ಗಾಳಿಯ ಹಾಗೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ, ಸವಿ ನುಡಿ ತನ್ನಲೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಕ್ಕರೆ ನುಡಿಗಳು ಮುತ್ತುಗಳಂತೆ. ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ಸವಿ ನುಡಿಯೋ. ಆಹಾ ಹಾ ಹಾ ಆಹಾ ಹಾ ಹಾ ಆಹಾ ಹಾ ಹಾ ಆಹಾ ಹಾ ಹಾ. ಕುಮಾರ ವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ. ಕುಮಾರ ವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಹೊನ್ನಿನ ನುಡಿಯು, ಪಂಪನು ಹಾಡಿದ ಚಿನ್ನದ ನುಡಿಯು, ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ,
ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಈ 70ರ ತರುಣ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮೊನ್ನೆ ತಾನೇ ಹೋದ ವರ್ಷ ತಮ್ಮ ಮುರಳೀಧರ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮೊನ್ನೆ ಹೋದ ವರ್ಷ ತಮ್ಮ ಆಪ್ತಮಿತ್ರ ವಿಷ್ಣುವರ್ಧನ್ ಅವರ ಸವಿ ನೆನಪಿನಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. 3 ಗಂಟೆಯ ಒಳಗಡೆಗೆ ತಾವೇ 21 ಹಾಡುಗಳನ್ನು ಹಾಡಿದಂಥ ಸಾಮರ್ಥ್ಯ ಶಾರೀರ ಇರುವಂತಹ ಡಾಕ್ಟರ್ NS ಮುರಳೀಧರ್ ಸರ್ ಅವರು. ಆವಾಗ ಹೇಳ್ತಾ ಇದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಕಮಿಟ್ಮೆಂಟ್ ಹೇಗಿರ್ತಾ ಇತ್ತು ಅಂತ ಹೇಳಿ. ಈಗ ಗಾಯನದ ಕಮಿಟ್ಮೆಂಟ್ ಹೇಗಿರ್ತದೆ ಅನ್ನೋದು ಒಂದು ಸಣ್ಣ ಝಲಕ್ನ ಕೊಡ್ತಾ ಇದ್ದೇನೆ. ತಾವೆಲ್ಲ ಕವಿರತ್ನ ಕಾಳಿದಾಸ ಸಿನಿಮಾದ ಶ್ಯಾಮಲಾ ದಂಡಕವನ್ನು ಕೇಳಿರ್ಬೋದು, ಮಾಣಿಕ್ಯ ವೀಣ ಮುಫಲಾಲಯಂತಿ. ಆ ಹಾಡನ್ನು ರಾಜ್ಕುಮಾರ್ ಅವರೇ ಹಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಸಂಗೀತ ನಿರ್ದೇಶಕ ಎಂ ರಂಗರಾವ್ ಅವರು ಹಾಗೆ ಸಿನಿಮಾದ ನಿರ್ದೇಶಕರಾದಂಥ ರೇಣುಕಾ ಶರ್ಮಾ ಅವರು ರಾಜ್ಕುಮಾರ್ ಅವರೇ ಹಾಡಬೇಕು ಅಂತ ಕೇಳ್ಕೊಳ್ತಾರೆ. ರಾಜ್ಕುಮಾರ್ ಅವರು ಒಪ್ಪಲ್ಲ, ನನಗೆ ಸಂಸ್ಕೃತ ಇದೆ, ನನಗೇನು ಗೊತ್ತಿಲ್ಲ, ನಾನು ಹಾಡಲ್ಲ ಅಂಥೇಳಿ. ಆದರೆ ಅವರಿಬ್ಬರು ಒಪ್ಪಲ್ಲ, ನೀವೇ ಹಾಡಬೇಕು ಅಂತ ಹೇಳಿ ಅದನ್ನು ಅವ್ರ ಹತ್ರ ಹಾಡಿಸೂ ಬಿಡ್ತಾರೆ ಒತ್ತಾಯ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡ್ತಾರೆ. ಸಂಗೀತ ನಿರ್ದೇಶಕ ಎಂ ರಂಗರಾವ್ ತುಂಬ ಚೆನ್ನಾಗಿ ಬಂದಿದೆ, ಫಸ್ಟ್ ಕ್ಲಾಸ್, ಓಕೆ ಅಂತ ಹೇಳ್ಬಿಡ್ತಾರೆ. ರೇಣುಕಾ ಶರ್ಮಾ ಅವರು ಓಕೆ ಅಂತ ಹೇಳ್ಬಿಡ್ತಾರೆ. ಆದರೆ ರಾಜ್ಕುಮಾರ್ ಸರ್ ಅವರಿಗೆ ಅದು ಓಕೆ ಅಂತ ಹೇಳಲಿಕ್ಕೆ ಮನಸ್ಸು ಬರೋದೇ ಇಲ್ಲ. ಅವರು ಸೀದಾ ಮನೆಗೆ ಬರ್ತಾರೆ. ಆನಂತರ ಫ್ರೆಂಡ್ಸ್ ಸರಿಯಾಗಿ ಕೇಳ್ಕೊಳ್ಳಿ, ಅವರು ಕಾಶಿಯಿಂದ ಒಬ್ಬ ಸಂಸ್ಕೃತ ವಿದ್ವಾಂಸರನ್ನು ಮನೆಗೆ ಕರೆಸ್ಕೊಳ್ತಾರೆ. ಆನಂತರ ಅವರ ನೆಚ್ಚಿನ ನಂಜನಗೂಡಿನಿಂದ ನಂಜನಗೂಡು ನಂಜುಂಡೇಶ್ವರ ಅವರ ಇಷ್ಟ ದೈವ, ಅಲ್ಲಿಂದ ಸಹ ಮತ್ತೊಬ್ಬ ಸಂಸ್ಕೃತ ಪಂಡಿತರನ್ನು ಕರೆಸ್ಕೊಂಡು ಇಡೀ ಶ್ಯಾಮಲಾ ದಂಡಕವನ್ನು ಅದರ ಅರ್ಥ, ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಪ್ರತಿಯೊಂದು ಪದದ ಅರ್ಥವನ್ನು 15 ದಿನಗಳ ಕಾಲ ಅಭ್ಯಾಸ ಮಾಡ್ತಾರೆ. ಅದರ ಪ್ರತಿಯೊಂದು ಪದವನ್ನು ಉಚ್ಚಾರ ಮಾಡೋ ಶೈಲಿ, ಏರಿಳಿತಗಳನ್ನ ಏನು ಮಾಡಬೇಕು, ಅದರ ಇಡೀ ಶ್ಯಾಮಲಾ ದಂಡಕದ ಅರ್ಥ ಏನು ಅನ್ನೋದನ್ನು ತಿಳ್ಕೊಂಡು 15 ದಿನದ ನಂತರ ಹೇಳ್ತಾರೆ ಎಂ ರಂಗರಾವ್ಗೆ, ಇನ್ನೊಂದು ಸಲ ಅದನ್ನು ರೆಕಾರ್ಡಿಂಗ್ ಮಾಡೋಣಂತೆ ಅಂತೇಳಿ ಹೇಳ್ದ. ಅವಾಗ ಹೇಳ್ತಾರೆ, ಇಲ್ಲ ತುಂಬ ಚೆನ್ನಾಗೇ ಬಂದಿದೆ, ನಾನು ನೋಡಿದ್ದೀನಿ, ತುಂಬ ರೇಣುಕಾ ಶರ್ಮಾ ಅವರು ಹೇಳ್ತಾರೆ, ಮತ್ತೊಮ್ಮೆ ಯಾಕೆ ಅದನ್ನು ರೆಕಾರ್ಡಿಂಗ್ ಮಾಡಬೇಕು, ತುಂಬ ಚೆನ್ನಾಗಿ ಬಂದು. ಅವಾಗ ಒಂದು ಮಾತು ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ನೋಡಿ ಅಭಿನಯವನ್ನು ನಾನು ಮಾಡಿ ಹೊರಗೆ ಬಂದೆ ಅಂತಂದರೆ, ಅಭಿನಯವನ್ನು ಮಾಡಿದವಾಗ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದಿದ್ರು ಅಂತಂದರೆ ಅಭಿನಯವನ್ನು ನೋಡ್ತಾರೆ, ಅವ್ರು ಹೊರಟೋಗ್ತಾರೆ. ಆ ಅಭಿನಯ ಎಲ್ಲ ಸೀನ್ಗಳು ಅವರಿಗೆ ನೆನಪಿರೋದಿಲ್ಲ. ಆದರೆ ಹಾಡು ಮಾತ್ರ ಪ್ರತಿಯೊಂದು ಹಾಡನ್ನು ಮತ್ತೆ ಮತ್ತೆ ಇಡೀ ಜೀವಮಾನ ಪೂರ ಅವ್ರು ಕೇಳ್ತಾ ಇರ್ತಾರೆ. ಅವರಿಗೆ ಈ ಹಾಡಿನಲ್ಲಿರುವಂಥ ಲೋಪದೋಷಗಳು ಗೊತ್ತಾಗಬಾರ್ದು. ಈ ಹಾಡು ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಮತ್ತೊಮ್ಮೆ ಅದನ್ನು ಹಾಡಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ರೆಕಾರ್ಡಿಂಗ್ನ ಮಾಡಿಸ್ತಾರೆ. ದಟ್ ಈಸ್ ಅವರ್ ಗ್ರೇಟ್ ಅಣ್ಣ ಅವರು, ದಟ್ ಈಸ್ ಡಾಕ್ಟರ್ ರಾಜ್. ಬದ್ಧತೆ ಅಂತಂದರೆ ಇದು. ಹಾಗಾಗಿ ನಾವು ಇವತ್ತು ಆ ಶ್ಯಾಮಲಾ ದಂಡಕದ ಆ್ಯಕ್ಟಿಂಗ್ನ ಮತ್ತು ಶ್ಯಾಮಲಾ ದಂಡಕದ ಅವರ ರೆಂಡರಿಂಗ್ನ ತುಂಬ ಇಚ್ಛೆ ಪಡ್ತೇವೆ ಅಂತಾದರೆ, ಇಷ್ಟಪಡ್ತೀವಿ ಅಂತಾದರೆ ಅದಕ್ಕೆ ಈ ಒಂದು ಹಿನ್ನೆಲೆ ಕಾರಣ. ದಟ್ ಈಸ್ ದಿ ಬದ್ಧತೆ. ಮುಂದಿನ ತಯಾರಿ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಓಂ ಸಿನಿಮಾ ಚಿತ್ರದ್ದು ಸಾಹಿತ್ಯ ಹಂಸಲೇಖ, ಸಂಗೀತ ಹಂಸಲೇಖ. ಇವಾಗ ಹೇಳ್ತಾ ಇರೋಂಥವ್ರು ರಾಘವೇಂದ್ರ ಸಕ್ಲಾತಿ. ಮಲ್ಟಿ ರಾಘು ಅಂತಲೇ ಪ್ರಸಿದ್ಧ ಆಗಿರೋ ನಮ್ಮ ರೊಟೇರಿಯನ್ ರಾಘವೇಂದ್ರ ಸಕ್ಲಾತಿಯವರು ಶಿರ್ಸಿನಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು. ಮಲ್ಟಿ ರಾಘು ಅಂತಲೇ ಪ್ರಸಿದ್ಧ ಆಗಿರೋ ನಮ್ಮ ರೊಟೇರಿಯನ್ ರಾಘವೇಂದ್ರ ಸಕ್ಲಾತಿಯವರು ಶಿರ್ಸಿಯಲ್ಲಿ ಮಲ್ಟಿ ಸರ್ವಿಸಸ್ ಎನ್ನುವ ಪ್ರಿಂಟಿಂಗ್ ಮತ್ತು DTP ಉದ್ಯಮವನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಅದ್ಭುತ ಶಾರೀರವುಳ್ಳ ಹವ್ಯಾಸಿ ಗಾಯಕ. ಈಗ ತಾನೇ ತಮಗೆ ಗೊತ್ತಾಗುತ್ತೆ ಅವರ ಗಾಯನದ ಕಂಠದ ಶ್ರೀಮಂತಿಕೆ. ಹಲವಾರು ಕಾರ್ಯಕ್ರಮಗಳನ್ನು ಹಾಡಿದ ಅನುಭವ ಅವರಿಗಿದೆ. ಪ್ರಸ್ತುತ ವಿದುಷಿ ರೇಖಾ ದಿನೇಶ್ರವರಲ್ಲಿ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಶಿರಸಿಯ ಪ್ರೇಕ್ಷಕರಿಗೆ ಇವರದು ಪರಿಚಿತ ಕಂಠ. ಈಗ ರಾಘು ಮಲ್ಟಿ ರಾಘು ಅಂತಲೇ ನಾವು ಕರಿತೇವೆ ಪ್ರೀತಿಯಿಂದ. ರಾಘವೇಂದ್ರ ಸಕ್ಲಾತಿಯವರಿಂದ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಓಂ
ಜೈಕಾರ ಆಧ್ಯಾತ್ಮಾಭಿಮಧುಸಾರ ಹೇ ದಿನಕರ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗುವ ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದ ಓಂ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಜೈಕಾರ ಆಧ್ಯಾತ್ಮಾಭಿಮಧುಸಾರ ಸಾಕು ನಮಗೆ ಹಗಲು ಗನಸೆ ಬೇಡ ಮನೆಯ ತುಂಬ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ ತಂದೆ ತಾಯ ದೈವ ಗುರು ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗುವ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು ದಯೆ ತೋರೋ ಧರಣಿಯಂತ ಮನುಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗುವ ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಜೈಕಾರ ಆಧ್ಯಾತ್ಮಾಭಿಮಧುಸಾರ ಧನ್ಯವಾದಗಳು ರಾಘು. ರಾಜ್ಕುಮಾರ್ ಅವರು ಮಾಡದೇ ಇರುವ ಪಾತ್ರಗಳಿಲ್ಲ. ಬಹುಶಃ ಅವರಷ್ಟು ವೈವಿಧ್ಯಮಯವಾದಂತಹ ಪಾತ್ರಗಳು ಮಾಡಿದಂಥವ್ರು ಇನ್ನೊಬ್ಬರು ನಟರೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ವೈವಿಧ್ಯಮಯವಾದಂತಹ ಪಾತ್ರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಭಕ್ತಿ, ಬಾಂಡ್ ಚಿತ್ರಗಳು, ರೌದ್ರ, ಈ ಎಲ್ಲ ಪಾತ್ರಕ್ಕೂ ನ್ಯಾಯ ಒದಗಿಸಿದ್ದಲ್ಲದೆ ಸಾಹಸ ಮತ್ತು ಆ್ಯಕ್ಷನ್ ಚಿತ್ರಗಳಲ್ಲೂ ಕೂಡ ಅವರು ಅಭಿನಯಿಸಿ ಮೆಚ್ಚುಗೆ ಪಡೆದಿದ್ದಾರೆ.
ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಹೆಚ್ಚು ಪಟ್ಟು 30 ಕಾದಂಬರಿ ಚಿತ್ರಗಳು ಅವರು ಇದುವರೆಗೂ ಸಿನಿಮಾಗಳನ್ನು ಮಾಡಿರುವಂಥದ್ದು. ಸೊ ಮುಂದಿನ ತಯಾರಿ ಈಗ ಹುಲಿಯ ಹಾಲಿನ ಮೇವು ಚಿತ್ರದ ಸಾಹಿತ್ಯ ಚಿ ಉದಯಶಂಕರ್ ಸಾಹಿತ್ಯದ ಸಂಗೀತ ನಿರ್ದೇಶಕ ವಿ ಕೆ ವೆಂಕಟೇಶ್ರವರ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಹಾಡನ್ನು ಹಾಡಬೇಕು ಅಂತೇಳಿ ಡಾಕ್ಟರ್ ಮುರಳೀಧರ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಬೆಳದಿಂಗಳಾಗಿ ಬಾ ಕಣ್ಣಲ್ಲಿ ತುಂಬಿ ಚೆಲುವ ಎದೆಯಲ್ಲಿ ತುಂಬಿ ಒಲವ ಬಾಳಲ್ಲಿ ತುಂಬಿದೆ ಉಲ್ಲಾಸವ ನನ್ನೆದೆಯ ತಾಳ ನೀನು ನನ್ನುಸಿರರಾಗ ನೀನು ನನ್ನೊಡಲ ಜೀವನೀ ಸಂತೋಷವೇ ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ಕಾವೇರಿ ತಾಯಿ ನನ್ನ ಬಾಯಂದು ಕೂಗಿ ನಿನ್ನ ನೀಡಿದಳು ಬಾಳಿಗೆ ಬೆಳಕಾಗಲು ಆ ದೇವಿಯಾಳೆ ನೀನೇ ಸಂಗಾತಿ ಕೇಳೆ ಜಾಣೆ ನೀಡುವೆನು ಭಾಷೆಯ ಬಿಡು ಚಿಂತೆಯ ಈ ನಮ್ಮ ಪ್ರೇಮಕ್ಕೆ ನಾ ಕೊಡಲೆ ಕಾಣಿಕೆ ಈ ನಮ್ಮ ಪ್ರೇಮಕ್ಕೆ ನಾ
ಕೊಡಲೆ ಕಾಣಿಕೆ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದರುವೆ ಬೆಳದಿಂಗಳಾಗಿ ಬಾ. ಥ್ಯಾಂಕ್ ಯು. ಇನ್ನೊಬ್ಬ ಗಾಯಕಿಯ ಪರಿಚಯ ರೋಹಿಣಿ ಪ್ರಭುನಂದನ್. ಸಂಗೀತ ವಲಯದಲ್ಲಿಯೇ ಬಹುಮುಖ ಪ್ರತಿಭೆಯ ಗಾಯಕಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಅವರು ತರಬೇತಿ ಪಡೆದ ಕರ್ನಾಟಕ ಸಂಗೀತಗಾರ್ತಿಯಾಗಿದ್ದು ಭರತನಾಟ್ಯ ನೃತ್ಯ ಪ್ರದರ್ಶನಗಳಿಗೆ ವಿಶೇಷವಾಗಿ ತಮ್ಮ ಗಾಯನವನ್ನು ನೀಡ್ತಾ ಬಂದಿದ್ದಾರೆ. ಅನೇಕ ಅರಂಗೇಟ್ರಂಗಳಿಗೂ ಹಾಗೂ ನೃತ್ಯ ನಾಟಕಗಳಿಗೆ ಹಾಡಿದ್ದಾರೆ. ಇವರು ಭಾವಗೀತೆಗಳ ಗಾಯನದಲ್ಲಿ ಸಹ ಪರಿಣಿತಿ ಹೊಂದಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಮಾನ್ಯತೆ ಪಡೆದ ಕಲಾವಿದೆ. ಹಲವಾರು ಖ್ಯಾತ ಕಲಾವಿದರೊಂದಿಗೆ ವೇದಿಕೆ ಕಾರ್ಯಕ್ರಮಗಳನ್ನು ನೀಡಿರುವ ಅನುಭವ ಇವರಿಗೆ. ವಿವಿಧ ಭಾಷೆಗಳ ರೆಟ್ರೋ ಚಲನಚಿತ್ರಗೀತೆಗಳನ್ನು ಹಾಡುವುದರಲ್ಲಿ ಅಪಾರ ಆಸಕ್ತಿ. ಕಳೆದ 10 ವರ್ಷಗಳಿಂದ ಇವರು ನಡೆಸುತ್ತಿರುವ ವಾರ್ಷಿಕ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ತುಂಬ ಜನಪ್ರಿಯವಾಗಿದ್ದು ಅದರಲ್ಲಿ ಗಾಯಕಿಯರುಗಳಿಗೆ ಮತ್ತು ಗೌರವ ನಮನ ಸಲ್ಲಿಸ್ತಾ ಬಂದಿದ್ದಾರೆ. ಇವರು ನಡೆಸುವ ವಿವಿಧ ಥೀಮ್ ಆಧಾರಿತ ಸಂಗೀತ ಕಾರ್ಯಕ್ರಮಗಳು ಸದಾ ಪ್ರೇಕ್ಷಕರಿಂದ ಉತ್ತಮ ಸ್ವಾಗತವನ್ನು ಪಡೆಯುತ್ತಿದೆ. ಪ್ರಸಿದ್ಧ ಸಂಗೀತ ನಿರ್ದೇಶಕ ಜೋಡಿಗಳೊಂದಾದ ರಾಜನ್ ನಾಗೇಂದ್ರ ಜೋಡಿಗಳಲ್ಲಿ ಶ್ರೀ ರಾಜನ್ ಅವರೊಂದಿಗೆ ದುಬೈನಲ್ಲಿ ಕಾರ್ಯಕ್ರಮವನ್ನು ನೀಡಿ ಅದರ ಗಾಯನಕ್ಕೆ ಪ್ರಶಂಸೆಯನ್ನು ಕೂಡ ಅವರು ಗಳಿಸಿದ್ದಾರೆ. ಕರ್ನಾಟಕ ಸಂಗೀತವನ್ನು ಇವರಿಂದ ಅಭ್ಯಾಸ ಮಾಡುತ್ತಿರುವ ಅನೇಕ ವಿದ್ಯಾರ್ಥಿಗಳಿರುವುದು ಇವರಿಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ವಿವಿಧ ಶೈಲಿಯ ಹಾಡುಗಳನ್ನು ಮನಮುಟ್ಟುವಂತೆ ನಿರೂಪಿಸುವ ಸಾಮರ್ಥ್ಯವೇ ರೋಹಿಣಿ ಪ್ರಭುನಂದನ್ ಇವರ ಗಾಯನದ ವಿಶೇಷತೆ. ಇಂತಹ ಪ್ರತಿಭಾವಂತ ಬಹುಮುಖ ಪ್ರತಿಭೆಯ ಗಾಯಕಿ ರೋಹಿಣಿ ಪ್ರಭುನಂದನ್ ಇವತ್ತು ನಮ್ಮಲ್ಲಿ ಈ ಸಂಜೆ ಹಾಡುತ್ತಿರುವುದು ನಮ್ಮೆಲ್ಲರ ಒಂದು ಸುಯೋಗ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಹೊಸ ಗಾಯಕಿಯನ್ನು ನಾವು ವೇದಿಕೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಹಾಗೆ ಮುರಳೀಧರ್ ಸರ್ ಅವರು ಇವರ ಜೋಡಿಯಲ್ಲಿ ಕವಿರತ್ನ ಕಾಳಿದಾಸ ಸಿನಿಮಾದ ಚಿ ಉದಯಶಂಕರ್ ಸಾಹಿತ್ಯದ ಕವಿರತ್ನ ಕಾಳಿದಾಸ 1983 ರಿಲೀಸ್ ಆಗಿತ್ತು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್, ಡಾಕ್ಟರ್ ರಾಜ್ ಮತ್ತು ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಯುಗಳ ಗಾಯನದ ಗೀತೆಯನ್ನು ಈಗ ಪ್ರಸ್ತುತಪಡಿಸಲಿದ್ದೇವೆ. ಪ್ರಿಯತಮ ಕರುಣೆಯ ತೋರೆಯ ಡಾಕ್ಟರ್ ಮುರಳೀಧರ್ ಹಾಗೂ ರೋಹಿಣಿ ಪ್ರಭುನಂದನ್.
ಹಗಲಲಿ ಇರುಳಲಿ ಕನಸಲಿ ಮನಸಲಿ ಹಗಲಲಿ ಇರುಳಲಿ ಕನಸಲಿ ಮನಸಲಿ ಬಳಿಡಿ ಬೆಚ್ಚಿದೆ ನೆನಪಿನ ಸುಳಿಯಲಿ ಬೆವರುತ್ತ ಚಳಿಗಲಿ ಬೆದರುತ್ತ ಭಯದಲ್ಲಿ ಬೆದರುತ್ತ ಚಳಿಗಲಿ ಬೆದರುತ್ತ ಭಯದಲ್ಲಿ ವಿರಹದ ಉರಿಯಲಿ ಬಂದೆನು ಯಾರಿಗೆ ಹೇಳಲಿ ಏನನು ಮಾಡಲಿ ಯಾರಿಗೆ ಹೇಳಲಿ ಏನನು ಮಾಡಲಿ ಪ್ರಿಯತಮ ಪ್ರಿಯತಮ ಪ್ರಿಯತಮೇ ಪ್ರಿಯತಮೇ ಕರುಣೆಯ ತೋರೆಯ ಕರುಣೆಯ ತೋರೆಯ ಕರುಣೆಯ ತೋರೆಯ ಸನಿಹಕ್ಕೆ ಬಾರೆಯ ತೀರಿಸಿ ಬಯಕೆಯ ಜೀವವ ಉಳಿಸೆಯ ಪ್ರಿಯತಮೇ ಓ ಪ್ರಿಯತಮೇ ನೋಡಿದ ಕ್ಷಣದಲ್ಲಿ ನಿಂದಲೇ ಕಣ್ಣಲ್ಲಿ ನೋಡಿದ ಕ್ಷಣದಲ್ಲಿ ನಿಂತಲೇ ಕಣ್ಣಲ್ಲಿ ಆಸೆಯ ಹೂಗಳ ಚೆಲ್ಲಿದೆ ಮನದಲ್ಲಿ ಹೃದಯದ ವೀಣೆಯ ತಂತಿಯ ಮೀಟುತ ಹೃದಯದ ವೀಣೆಯ ತಂತಿಯ ಮೀಟುತ ವಿರಹದ ಗೀತೆಯ ಹಾಡಿದೆ ಹೀಯಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ಹೆಗಡೆಯವರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಕ್ಕಾಗಿ 2 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು, ಬಂಗಾರದ ಮನುಷ್ಯ ಮತ್ತು ಪ್ರೇಮದ ಕಾಣಿಕೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದರು. ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಜೀವನ ಚೈತ್ರ ಚಿತ್ರದ ನಾದಮಯ ಹಾಡಿಗೆ ಬಂದಿತ್ತು. ಆ ನಾದಮಯ ಹಾಡು ಸಹ ಸದ್ಯದಲ್ಲೇ ಪ್ರಸ್ತುತವಾಗಲಿದೆ. 13 ರಜತ ಕಮಲ ಪ್ರಶಸ್ತಿಗಳು ವಿವಿಧ ವಿಭಾಗಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದಿತ್ತು, ಚಿತ್ರಗಳಿಗೆ ಸಂದಿತ್ತು. 1983ರಲ್ಲಿ ಭಾರತ ಸರ್ಕಾರದ ನಾಗರಿಕ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದರು. ಕರ್ನಾಟಕ ಸರ್ಕಾರದಿಂದ 9 ಬಾರಿ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ.
1976ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದರು. 1992ರಲ್ಲಿ ಕರ್ನಾಟಕ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿತ್ತು. ಹಂಪಿ ವಿಶ್ವವಿದ್ಯಾಲಯ ಇವರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಅಮೆರಿಕದ ಪ್ರತಿಷ್ಠಿತ ಗೌರವಾನ್ವಿತ ಕೆಂಟಕಿ ಕರ್ನಲ್ ಪ್ರಶಸ್ತಿಯನ್ನು ಪಡೆದ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ. ಈಗ 2 ಜನ ಕಲಾವಿದರನ್ನ ಪರಿಚಯ ಮಾಡ್ತಾ ಇದ್ದೇವೆ. ಡಾಕ್ಟರ್ ಸುಮನ್ ಹೆಗಡೆ, ಶಿರಸಿಯ ಮಹಾಲಕ್ಷ್ಮಿ ಆಸ್ಪತ್ರೆಯ ಮನೋರಮಾ ಡಯಾಗ್ನೋಸ್ಟಿಕ್ನ ಮಾಲೀಕರು, ಪೆಥಾಲಜಿಸ್ಟ್, ಬ್ಲಡ್ ಬ್ಯಾಂಕ್ ಆಫೀಸರ್, ಜೊತೆಗೆ ಶಿರಸಿ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. IMA ಶಿರಸಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡರಲ್ಲಿಯೂ ತರಬೇತಿ ಪಡೆದ ಮಧುರ ಕಂಠದ ಗಾಯಕಿ. ರಾಜ್ಯಾದ್ಯಂತ ಹಲವಾರು ವೇದಿಕೆಗಳಲ್ಲಿ ಶಾಸ್ತ್ರೀಯ ಸಂಗೀತ, ಭಕ್ತಿ ಸಂಗೀತ, ಸಿನಿಮಾ ಸಂಗೀತ ಈ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದಾರೆ. ಶಿರಸಿಯ ಅತ್ಯಂತ ಪ್ರತಿಭಾವಂತ ಗಾಯಕಿ ನಮ್ಮ ಡಾಕ್ಟರ್ ಸುಮನ್ ಅವರು. ರೊಟೇರಿಯನ್ ಪ್ರವೀಣ್ ಕಾಮತ್ ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ ಪದವಿ ಗಳಿಸಿ ಶಿರಸಿಯಲ್ಲಿ ಬೈನರಿ ಸಿಸ್ಟಮ್ಸ್ ಎಂಬ ಸಂಸ್ಥೆಯ ಮೂಲಕ ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ. ಗಾಯನದಲ್ಲಿ ಅತೀವ ಆಸಕ್ತಿ ಇರುವ ಹವ್ಯಾಸಿ ಹಾಡುಗಾರರು. ವಿದೇಶಿ ರೇಖಾ ದಿನೇಶ್ರವರ ಬಳಿ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಶಿರಸಿ ರೋಟರಿಯ IFRM ಮಧುರ ಸ್ವರ ಶಾಖೆಯ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಪ್ರಸ್ತುತಪಡಿಸ್ತಾ ಇರುವಂಥದ್ದು ಸಂಗೀತವೇ ನೀ ನುಡಿಯುವ ಮಾತೆಲ್ಲ, ಸಿನಿಮಾ ಒಲವು ಗೆಲುವು. ಸಂಗೀತ GK ವೆಂಕಟೇಶ್, ಗಾಯಕರು, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಪ್ರಸ್ತುತ ಡಾಕ್ಟರ್ ಸುಮನ್ ಆ್ಯಂಡ್ ಪ್ರವೀಣ್ ಕಾಮತ್. Check, check, mic check. ಚೆಕ್ ಚೆಕ್ ಚೆಕ್. ಸಂಗೀತವೇ ನೀ ನುಡಿಯುವ ಮಾತಲ್ಲ, ಸಲ್ಲಾಪವೇ ನೀ ಎಲ್ಲಿದೆ ಅಲ್ಲಿಲ್ಲ. ಸಂಗೀತವೇ ನೀ ನುಡಿಯುವ ಮಾತಲ್ಲ, ಸಲ್ಲಾಪವೇ ನೀ ಎಲ್ಲಿದೆ ಅಲ್ಲಿಲ್ಲ. ಸಂತೋಷವೇ ನೀ ಜೊತೆಯಲ್ಲಿ ಬಾಳಲ್ಲ, ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆಯಲ್ಲ. ಮೌನದಲ್ಲಿ ಹೇಳಿದೆಯಲ್ಲ, ಲೋಕದಲ್ಲಿ ಹಾಡಿದೆಯಲ್ಲ. ಆಹಾ ಓಹೋ ಅರಳಿದ ಒಲವಿನ ಸುಮವು ನಗುತ್ತಿರೆ ನೋಡುತ್ತ ನಿಂದೆನಿಗೂ ಸರಿ. ಸಂಗೀತವೇ ಸಲ್ಲಾಪವೇ ಸಂತೋಷವೇ ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆಯಲ್ಲ. ಮೌನದಲ್ಲಿ ಹೇಳಿದೆಯಲ್ಲ, ಲೋಕದಲ್ಲಿ ಹಾಡಿದೆಯಲ್ಲ. ಆಹಾ ಆಹಾ
ಕಾಲದಲ್ಲಿ ಪಡೆದ ಒಲವನು ಮೋಹದ ಮೋಡಿಗೆ ನಾಸೋದೇನು ಮಾತಿನಲ್ಲಿ ಮುದ್ದು ಅರಗಿಣಿ ಅಂದದಲ್ಲಿ ಮುತ್ತಿನ ಮಣಿ ಬಾಯಿಗೆ ಬಾಯಿಗೆ ಸಂಗೀತವೇ ಸಲ್ಲಾಪವೇ ಸಂತೋಷವೇ ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲ್ಲಿ ಗೆಲ್ಲುವೆಯಲ್ಲ ಮೌನದಲ್ಲಿ ಹೇಳಿದೆಯಲ್ಲ ನೋಟದಲ್ಲಿ ಹಾಡಿದೆಯಲ್ಲ ಆಹಾ ಆಹಾ ಓಹೋ ಓಹೋ ಥ್ಯಾಂಕ್ ಯು. ಅಷ್ಟರೊಳಗೆ KA31P6556 ಈ ಗಾಡಿಯನ್ನು ಇಲ್ಲಿ ಯಾರೋ ಸ್ವಲ್ಪ ಅಡ್ಡ ನಿಲ್ಲಿಸಿದ್ದಾರೆ. ದೊಡ್ಡ ಬ್ಲ್ಯಾಕ್ ಗಾಡಿ ಅಂತ ಅಂದರು. ಅದ್ರ ಮುಂದ್ಗಡೆ ಗಾಡಿ ನಿಂತಿರೋರು ಹಳ್ಳಿಗೆ ಹೋಗಬೇಕಂತೆ. ಹಾಗಾಗಿ ಆ ಗಾಡಿಯನ್ನು ಸ್ವಲ್ಪ ತೆಗೆದು ಅದನ್ನು ಅವರಿಗೆ ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ಬಿಡು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಅನೌನ್ಸ್ಮೆಂಟನ್ನು ನಾನು ಮರೆತೆ. ನಮ್ಮ ಇಲ್ಲಿ ಆ ಮ್ಯೂಸಿಕ್ ಸಿಸ್ಟಮನ್ನು ಇಲ್ಲಿಗೆ ನಮಗೆ ಪ್ರೊವೈಡ್ ಮಾಡ್ತಾ ಇರೋರು ನಿನಾದ ಗ್ರೂಪ್ನ ನಿನಾದ ರಾಮಣ್ಣ ಅವರ ಮಗ ಸಂದೀಪ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ಸಹ ಸಂಘಟಕರ ಪರವಾಗಿ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಮ್ಮೆ ಜೋರಾದ ಚಪ್ಪಾಳೆ. ಮುಂದಿನ ಗೀತೆ ಜೀವ ಹೂವಾಗಿದೆ ಭಾವ ಜೇನಾಗಿದೆ. ನೀ ನನ್ನ ಗೆಲ್ಲರೆ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಇಳಿಯರಾಜ, ಗಾಯಕರು ಡಾಕ್ಟರ್ ಮುರಳೀಧರ್ ಸರ್ ಮತ್ತು ಸಮನ್ವಿತಾ ಶರ್ಮಾ. ಚೆಕ್. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂತ ಕೇಳ್ಬೋದಾ ನಿಮ್ಮಿಂದ? ಫ್ಯಾಂಟಾಸ್ಟಿಕ್. ಸಿರ್ಸಿ ನನಗೆ ಕರ್ನಾಟಕದಲ್ಲೇ ಬಹಳ ಇಷ್ಟವಾದಂಥ ಒಂದು ಊರು. 2008ರಲ್ಲಿ ಸ್ಟಾರ್ ಸಿಂಗರ್ ಅಂತ ಒಂದು ರಿಯಾಲಿಟಿ ಶೋ ಇತ್ತು. ಆ ರಿಯಾಲಿಟಿ ಶೋನಲ್ಲಿ ನಿಮ್ಮ ಊರಿನ ರೇಖಾ ದಿನೇಶ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ನನ್ನ ಬಹಳ ಒಳ್ಳೆಯ ಫ್ರೆಂಡ್ ಅವರು ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮನ್ನ ಕರ್ಸ್ಕೊಂಡಿದ್ರು. ಒಂದು ಎಂಟೈರ್ ಟ್ರೂಪ್ ಸ್ಟಾರ್ ಸಿಂಗರಲ್ಲಿ ಇದ್ದವ್ರನ್ನೆಲ್ಲ. ಆ ಸಮಯದಿಂದ ನಾನು ಐ ಥಿಂಕ್ 4 ಸಲ ಬಂದಿದ್ದೀನಿ ಸಿರ್ಸಿಗೆ. ಬಟ್ ಈಗ ಈ ನಡುವೆ ಬಹಳ ವರ್ಷ ಆಗ್ಬಿಡ್ತು. ಇಲ್ಲಿ ಬಂದು ಬಹಳ ಖುಷಿ ಆಗ್ತಾ ಇದೆ. ಇನ್ನೊಂದು ಏನಂದರೆ, ಇವತ್ತು ಇಷ್ಟು ಮಳೆ ಇತ್ತು, ಯಾರು ಬರ್ತಾರೆ ಬರಲ್ವಾ ಅಂತ ಒಂಥರ ಒಂದು ನನ್ನ ಮನಸ್ಸಿನಲ್ಲೇ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ನಮ್ಮ ಸಿರ್ಸಿಯ ಸಂಗೀತ ಪ್ರೇಮಿಗಳು ಹೆಂಗಂದರೆ, ಬಿಸಿಲು ಚಳಿ ಮಳೆ ಏನೇ ಇರಲಿ ಹಾಜರು. ಥ್ಯಾಂಕ್ ಯು ಸೋ ಮಚ್, ಭಾಳ ಧನ್ಯವಾದಗಳು. ಹಾಗೆಯೇ ನಮ್ಮ ಕರ್ನಾಟಕದ ಅತ್ಯುತ್ತಮವಾದಂತಹ ಎಲ್ಲ ವಾದ್ಯಗಾರರಲ್ಲಿದ್ದಾರೆ. ಸೃಷ್ಟಿ ಉಮೇಶ್ ಹಾಗೂ ತಂಡದವರು. ಅವರ ಡೇಟ್ಗಳು ಸಿಗೋದೇ ಕಷ್ಟ ಅಂಥದ್ದಲ್ಲಿ ಇವತ್ತು ಇವರೆಲ್ಲರೂ ಫ್ರೀ ಇದ್ದು ನಮ್ಮ ಜೊತೆಗೆ ಇದ್ದಾರೆ. ಇಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಕ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಹಿಂದೆ ನೀವು ನೋಡ್ತಾ ಇರ್ಬೋದು LED ಡಿಸ್ಪ್ಲೇನಲ್ಲಿ ವಿಡಿಯೋಸ್ನ ಸಿಂಕ್ ಮಾಡಿ ಇಷ್ಟು ಒಂದು ಸುಂದರವಾದ ಪ್ರದರ್ಶನ ಮಾಡ್ತಾ ಇರೋದು ನಮ್ಮ ಸಂದೀಪ್ ಸದಾನಂದಪ್ಪ ಅವರು ಬೆಂಗಳೂರಿಂದ ಬಂದಿದ್ದಾರೆ ನಮಗೋಸ್ಕರ. ಅವ್ರಿಗೂ ಒಂದ್ಸಲಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೀವ ಹೂವಾಗಿರಿ ಭಾವ ಜೇನಾಗಿದೆ
ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವವಾಗಿದೆ I love you. I love you. ಗಿಟಾರ್ನಲ್ಲಿ ವಿನಯ್ ಅವರು. ಸಂಜೆ ತಂಗಾಳಿ ತಪ್ಪಾಗಿರಿಸಿ ಹೂವ ತಪ್ಪನ್ನು ಹಾದಿಗೆ ಹಾಸಿ ತಂದಿದೆ ಹೂವ ನಮಗಾಗಿ ತಂದಿದೆ ಹೂವ ನಮಗಾಗಿ ಜೋಡಿ ಬಾನಾಡಿ ಮೇಲೆ ಹಾರಾಡಿ ಬೇಲಾಡಿ ಓಡಾಡಿ ನಲಿವಂತೆ ನಾವು ಆಡೋಣ ಇನ್ನೇಕೆ ಬಾಜಿಂದೆ ಜೀವವಾಗಿದೆ ಇನ್ನು ನಿನ್ನಾಸೆ ನನ್ನಾಸೆ ಒಂದೇ ಎಂದು ನಾವಳು ಮಾತೆಲ್ಲ ಒಂದೇ ಬಯಕೆಯು ಒಂದೇ ಗುರಿಯೊಂದೇ ಬಯಕೆಯು ಒಂದೇ ಗುರಿಯೊಂದೇ ನಿನ್ನ ಚಲವಿಂದ ನಿನ್ನ ಹೊಲವಿಂದ ನನ್ನಲ್ಲಿ ನೀ ತಂದೆ ಆನಂದ ಈ ಸಂತೋಷ ಸೌಭಾಗ್ಯ ನಿನ್ನಿಂದ ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಳಾಗಿದೆ ನಿನ್ನ ಸೇರಿ ನಾನು ಜೀವವಾಗಿದೆ I love you. Thank you. ಧನ್ಯವಾದಗಳು. ಮುಂದಿನ ಗಾಯಕರ ಪರಿಚಯ ರೊಟೇರಿಯನ್ ಗಣೇಶ್ ಕುರ್ಸೆ. ಯೌವನದ ದಿನಗಳಿಂದಲೇ ಆರ್ಕೆಸ್ಟ್ರಾ ತಂಡವನ್ನು ಕಟ್ಟಿಕೊಂಡು ಹಾಡುತ್ತಾ ಬಂದಿರುವ ರೊಟೇರಿಯನ್ ಗಣೇಶ್ ಕುರ್ಸೆಯವರು ಶಿರಸಿಯಲ್ಲಿ ಗಣೇಶ್ ವುಡ್ ಇಂಡಸ್ಟ್ರೀಸ್ ಎನ್ನುವ ಸಂಸ್ಥೆಯ ಮಾಲೀಕರು. ಹವ್ಯಾಸಿ ಹಾಡುಗಾರ, ಗುರು ಮೇಘೇನ ಸಂಗೀತಾಭ್ಯಾಸವನ್ನು ಕೂಡ ಮಾಡಿದ್ದಾರೆ. ಸ್ವಂತ ಸ್ಟುಡಿಯೋ ಸ್ಥಾಪಿಸಿ ಹಾಡುವ ಗೂಡು ಸಂಘಟನೆಯ ಮೂಲಕ ಶಿರಸಿಯ ಉದಯೋನ್ಮುಖ ಗಾಯಕರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ರೋಟರಿಯ ಇಂಟರ್ನ್ಯಾಷನಲ್ ಫೋರಮ್ ಆಫ್ ರೊಟೇರಿಯನ್ ಮ್ಯೂಸಿಷಿಯನ್ಸ್ ಶಿರಸಿಯ ಶಾಖೆಯ IFRM ಮಧುರ ಸ್ವರದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಮುಂದೆ ನಮ್ಮ ಗಣೇಶನ್ ಅವರು. ಈಗ ನಮ್ಮ ರೊಟೇರಿಯನ್ ಗಣೇಶ್ ಕುರ್ಸಿಯವರು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಚಿತ್ರ ಬಡವರ ಬಂದು 1976ರಲ್ಲಿ ರಿಲೀಸ್ ಆಗಿತ್ತು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್.
ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆಯುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ಹಬ್ಬಿ ನಿನ್ನ ಆಸರೆಯಲಿ ಬೆಳೆದೆನೋ. ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲಿ ಬೆಳೆದೆನೋ. ನನ್ನ ತಾಯಿಯ ಪಾದದಾಣೆ ಬೇರೆಯೇ ನಾನು ಅರಿಯೇನೋ. ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನೂರು ನೆನಪು ಮೂಡಿದೆ. ಧನ್ಯವಾದ. 1982ರಲ್ಲಿ ಗೋಕಾ ಚಳುವಳಿ ನಡೆದಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡ ಚಳುವಳಿಗೆ ಒಂದು ಅತ್ಯದ್ಭುತವಾದ ನೇತೃತ್ವವನ್ನು ಕೊಟ್ಟರು. ಒಂದು ದೊಡ್ಡ ಆಂದೋಲನವನ್ನೇ ಮಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಪಾಪ್ಯುಲರ್ ಇದ್ದಾರೆ ಅನ್ನೋದನ್ನು ಆವಾಗ ಎಲ್ಲರೂ ಗಮನಿಸಿದರು. ಮುಂದಿನ ಎಲೆಕ್ಷನ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಬಂತು. ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಹ ತುಂಬ ಒತ್ತಾಯಗಳು ಬಂತು. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಮಾತೇ ಹೇಳಿದರು, ನನಗೆ ಅಭಿಮಾನಿಗಳು, ಅಭಿಮಾನಿ ದೇವರುಗಳು ರಸಿಕರ ರಾಜ ಅಂತ ಹೇಳಿದ್ದಾರೆ, ನಟ ಸಾರ್ವಭೌಮ ಅಂತ ಹೇಳಿದ್ದಾರೆ. ರಾಜ್ಕುಮಾರ್ ಅಂತೇಳಿ ಅವರೇ ಕರೆದು ನನ್ನನ್ನು ರಾಜನನ್ನಾಗಿ ಮಾಡಿದ್ದಾರೆ. ಆ ರಾಜನ ಸ್ಥಾನವನ್ನು, ರಸಿಕರ ರಾಜನ ಸ್ಥಾನವನ್ನು ಬಿಟ್ಟು ನಾನು ಯಾಕೆ ಮಂತ್ರಿ ಸ್ಥಾನವನ್ನು ತಗೊಳ್ಳಿ, ನನಗೆ ಬೇಡ ಅಂತ ಅಂದಿದ್ರಂತೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಮುಂದಿನ ಗೀತೆ ಹಾಲು ಜೇನು ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್. ಹಾಲು ಆರ್ಕೆಸ್ಟ್ರಾ ಟೀಮ್ನವರು ಒರಿಜಿನಲ್ ಮ್ಯೂಸಿಕ್ ರೆಕಾರ್ಡ್ ಮಾಡಬೇಕಾದ್ರೆ ಎಷ್ಟೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿರ್ತಾರೆ. ಇಲ್ಲಿ 6 ಜನ ಅದೇ ಮ್ಯೂಸಿಕ್ನ ಅದೇ ರೀತಿ ರಿಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ದಯವಿಟ್ಟು. ಸೃಷ್ಟಿ ಉಮೇಶ್ ತಂಡದವರು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ನೀನದ
ನಗುತ್ತಲಿ ಸುಖವಾಗಿರೆ ಆನಂದದ ಕೊನಲಾಗಿರೆ ಬಾಳ ಸವಿಗಾನ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ ಸವಿ ಮಾತಲಿ ಸುಖ ನೀಡುವೆ ಎಂದೆಂದಿಗೂ ಹೀಗೆ ಹೂವಾಗಲಿ ಮೊಗರಲಿ ಸಂತೋಷದ ಪರಿಮಳ ಚೆಲ್ಲಿ ಹೂವಾಗಲಿ ಈ ಮೊಗರಲಿ ಸಂತೋಷದ ಪರಿಮಳ ಚೆಲ್ಲಿ ಹಾಯಾಗಿರು ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಮೊಗವೇತಕ್ಕೆ ಮುಖಾದ ಹಾಗೆ ಸೊರಗಿದ ಚೆಲುವೆ ಈ ತಾವರೆ ಮೊಗವೇತಕ್ಕೆ ಮುಖಾದ ಹಾಗೆ ಸೊರಗಿದ ಚೆಲುವೆ ಹಿಂದೇತಕ್ಕೆ ಈ ಮೌನವು ಹೀಗೆ ನೀನಿರುವೆ ನೀನೇತಕ್ಕೆ ಮಾಡುವೆ ಕೊರಗಿ ನಾನೆಲ್ಲವೂ ಸರಿಯಾಗಿ ನೀನೇತಕ್ಕೆ ಮಾಡುವೆ ಕೊರಗಿ ನಾನೆಲ್ಲವೂ ಸರಿಯಾಗಿ ಹಾಯಾಗಿರು ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ನೀರಗುತ್ತಲಿ ಸುಖವಾಗಿರು ಆನಂದದ ಕೊನಲಾಗಿರು ಬಾಳ ಸವಿಗಾನ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಥ್ಯಾಂಕ್ ಯು. ತಮ್ಮ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ನಾಯಕ ನಟ ಇಡೀ ನಮ್ಮ ದೇಶದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಹಾಡು ನಾದಮಯ ಈ ಲೋಕವೆಲ್ಲ ಚಿತ್ರ ಜೀವನ ಚೈತ್ರ 1992ರಲ್ಲಿ ರಿಲೀಸ್ ಆಗಿತ್ತು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್ ಅವರು. ಈ ನಾದಮಯ ಈ ಲೋಕವೆಲ್ಲ ಎನ್ನುವ ಅದ್ಭುತ ಹಾಡನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸಮನ್ವಿತಾ ಶರ್ಮಾ ಅವರು. ಚೆಕ್
ತನನ ದರನ ತನನ ದರನ ಮೃಗಗಳ ತಣಿಸೆ ಖಗಗಳ ಕುಣಿಸೆ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕುಣಿಸೆ ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷರು ಹರಿಯ ಸ್ವರ್ಗ ಪುರಿಯ ಸ್ವರ್ಗ ಎರುದಿರಲು ನಾದಮಯ ಈ ಲೋಕವಿಲ್ಲ ಕುಳಲಿಂದ ಗೋವಿಂದ ಆನಂದ ತಂದಿರಲು ನಾದಮಯ ಧನಿ ಸರಿ ಗಮ ಧನಿ ಸನಾದಮಯ ಗರಿ ಸನಿ ಧನಿ ವಿಸನಿ ಗಮದ ಸಗಮ ಧನಿ ನಾದಮಯ ಸರಿ ಗರಿ ಸನಿ ಧನಿ ಸನಿ ಗಮ ಗರಿ ಸನಿ ಧಾ 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 ರಿಯಾ ಗರಿ ಸನಿ
ಸ ಸ ಗ ರಿ ರಿ ನಿ ಮ ಗ ಗ ಗ ದ ಮ ಮ ಮ ಮ ಗ ಗ ದ ಮ ಮ ನಿ ದ ದ ಸ ನಿ ನಿ ಗ ರಿ ಸ ಸರಿ ಗ ರಿ ಗ ನಿ ಸ ರಿ ಸ ರಿ ಗ ರಿ ಸ ನಿ ದ ಮ ಗ ರಿ ಸ ಗ ಮ ಗ ರಿ ತ ನ 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 ಧನ್ಯವಾದಗಳು. ನನ್ನ ತಾಯಿ ರೋಹಿಣಿ ಅವರು ಅವಾಗಲೇ ಹಾಡಿದ್ರಲ್ಲ, ಅವ್ರು ನನ್ನ ತಾಯಿ. ಅವ್ರಿಗೆ ಬಹಳ ಇಷ್ಟ ಆಯಿತು. ನಾಗಭರಣ ಅವರು ತುಂಬ ಪರಿಚಯ ನಮಗೆ. ಸೊ ನಾಗಭರಣ ಅವ್ರ ಹತ್ರ ಮಾತಾಡಿದ್ರು ಸಹ ಅವರು ಒಂದ್ಸಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆ ನಾನು ಕರ್ಕೊಂಡು ಬಂದು ನನ್ನ ಮಗುನ ಈ ಹಾಡು ಹಾಡಿಸ್ತೀನಿ ಅಂತ. ನನಗೆ ಅವಾಗ 11 ವಯಸ್ಸಿರ್ಬೋದು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಗಳಿಸೋ ಯೋಗ ನನಗಿರಲಿಲ್ಲ. ಆದರೆ ಇವತ್ತು ಸಿರಿಸಿಯ ಜನತೆಯ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಈ ಹಾಡು ಕರ್ನಾಟಕ ಸಂಗೀತದ ತೋಡಿ ರಾಗದಲ್ಲಿ ಬರುವಂಥದ್ದು, ಅತ್ಯಂತ ಕ್ಲಿಷ್ಟಕರವಾದದ್ದು. ಹನುಮ ತೋಡಿ ಅಂತ ಹೇಳಿ ಕರೀತಾರೆ. ಇದನ್ನು ರಾಜ್ಕುಮಾರ್ ಅವರು ಹೇಳಬೇಕಾದ್ರೆ 60 ವರ್ಷ ದಾಟಿತ್ತು. ಈ ಹಾಡನ್ನು ಅಂತಹ ಒಂದು ಹಿಮಾಲಯದಲ್ಲಿ ಶೂಟಿಂಗ್ ಮಾಡ್ತಾ ಅವರು ಅಭಿನಯವನ್ನು ಕೊಡ್ತಾ ಹೇಳಿದ್ದಾರೆ. ಇದು ನಿಜವಾಗ್ಲೂ ಅವ್ರ ಗ್ರೇಟ್ನೆಸ್ಸು. ಮುಂದಿನ ತಯಾರಿ ನಾನಿನ್ನ ಮರೆಯಲಾರೆ ಚಿತ್ರದಿಂದ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಇವಾಗ ಪ್ರಸ್ತುತಿ ಡಾಕ್ಟರ್ ಮುರಳೀಧರ್ ಸರ್ ಮತ್ತು ರೋಹಿಣಿ ಪ್ರಭುನಂದನ್. ಎಲ್ಲರೂ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಹಾಡು ಮುಗಿದ ಮೇಲೆ ನೀವೆಲ್ಲ ನನ್ನ ಜೊತೆ ಹಾಡಬೇಕಾಗತ್ತೆ. ತಯಾರಾಗಿರಿ. ನಿಮ್ಮೆಲ್ಲರನ್ನ ಸಿನಿಮಾ ಲೋಕಕ್ಕೆ ಮತ್ತೆ ಕರೆದೊಯ್ಯುತ್ತಿರುವ ಮಾಂತ್ರಿಕರು ಯಾರು ಅಂದರೆ ಸಂದೀಪ್ ಸದಾನಂದ್ ಅಂತ ಹಿಂದೆ ಇದ್ದಾರೆ. ಆಡಿಯೋ ವಿಜುವಲ್ ನೋಡ್ಕೊಳ್ತಾರೆ. ಅವ್ರಿಗೊಂದು ದೂರದ ಚಪ್ಪಾಳೆ. ಯಾಕೆಂದರೆ ಆ ಹಾಡುಗಳನ್ನ ಲಿಪ್ ಸಿಂಕ್ ಮಾಡೋದು ಅಷ್ಟು ಸುಲಭ ಅಲ್ಲ. ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ಜೊತೆಗೆ ನೀನು ಸೇರಿ ಬರುತ್ತಿರಿ, ಜಗವ ಮೆಟ್ಟಿ ನಾನಿಲ್ಲುವೆ.
ಮುರಿದರೆ ಏನೇ ಬರಲಿ ನಾ ಗೆಲ್ಲುವೆ. ಆಹಾ ಚೆಲುವೆ ನೀನು ಉಸಿರು ಉಸಿರಲಿ ಹೊರತು ಬದುಕು ಹೂವಾಗಿದೆ. ಎಂದು ಹೀಗೆ ಇರುವ ಬಯಕೆಯು ಮೂಡಿ ಮನಸ್ಸು ತೇಲಾಡಿದೆ. ನಮ್ಮ ಬಾಳು ಹಾಲು ಜೇನು ನಿನ್ನ ಮರೆಯಲಾರೆ. ನಾನಿನ್ನ ಮರೆಯಲಾರೆ. ನೂರು ಮಾತು ಪ್ರೀತಿ ಒಲವಿಗೆ ನೋಟ ಒಂದೇ ಸಾಕಾಗಿದೆ. ಕಣ್ಣ ತುಂಬ ನೀನು ತುಂಬಿಹೆ ದಾರಿ ಕಾಣದಂತಾಗಿದೆ. ಆಹಾ ರರರ. ಸಿಡಿಲೇ ಬರಲಿ ಕೂಡಿ ಹುಡುಗಲಿ ದೂರ ಹೋಗಿ ನಾನಿಂದಿಗೂ. ಸಾವೇ ಬಂದು ನನ್ನ ಸೆಳೆದರು ನಿನ್ನ ಬಿಡೆನು ಎಂದೆಂದಿಗೂ. ನಲಿವು ಒಲವು ನಿನ್ನ ಮರೆಯಲಾರೆ. ನಾನಿನ್ನ ಮರೆಯಲಾರೆ. ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನದು. ನಿನ್ನ ಮರೆಯಲಾರೆ. ಮರೆಯಲಾರೆ. ನಾನಿನ್ನ ಮರೆಯಲಾರೆ. 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 ಥ್ಯಾಂಕ್ ಯು. ಇದನ್ನ ಒಂದು ಕಾರ್ಡ್ ಕೊಡಿ ಉಮೇಶ್. ಎಲ್ಲರೂ ಹಾಡ್ತಾರೆ. ಎಲ್ಲ ನನ್ನ ಜೊತೆ ಹಾಡ್ತೀರಲ್ವಾ? ನಿನ್ನ ನಾನಿನ್ನ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ. ನಿನ್ನ ನಾನಿನ್ನ ಮರೆಯಲಾರೆ. ಸಿರಿಸಿ ಜನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮ್ಯೂಸಿಕಲ್. ಮ್ಯೂಸಿಕಲಿ ವೆರಿ ವೆರಿ ಗುಡ್. ಸಂಗೀತ ರಸಿಕರು. ಥ್ಯಾಂಕ್ ಯು. ಚೆಕ್ ಚೆಕ್. ರಾಜ್ಕುಮಾರ್ ಅವರು ಸುಮಾರು 206 ಸಿನಿಮಾ ಮಾಡಿದ್ರು. ಅವರಲ್ಲಿ ಜಾಸ್ತಿ ಹೀರೋಯಿನ್ ಪಾತ್ರ ಮಾಡಿದಂಥವ್ರು ಲೀಲಾವತಿ ಅವರು. ಆ ನಂತರ ಜಯಂತಿ, ಆ ನಂತರ ಕಲ್ಪನಾ, ಈ ರೀತಿ ಬರ್ತಾರೆ. ಸೊ ಮುಂದಿನ ತಯಾರಿ ಮಹಾಬಲೇಶ್ವರ್ ಹೆಗಡೆ ಅವ್ರದ್ದು. ಭಾರತೀಯ ವಾಯುಸೇನೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈಗ ಶಿವಮೊಗ್ಗದಲ್ಲಿ ನೆಲೆಸಿರುವ ಮಹಾಬಲೇಶ್ವರ್ ಹೆಗಡೆಯವರು ಹವ್ಯಾಸಿ ಗಾಯಕರು. ಶಿವಮೊಗ್ಗದಲ್ಲಿ ಉಚಿತ ಯೋಗ ತರಬೇತಿಯನ್ನು ನಡೆಸ್ತಾ ಇದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಹಾಡಿದ ಅನುಭವ. ಇವರು ಒಳ್ಳೆಯ ಹಾಡುಗಾರರು. ಈಗ ಇವರು ಪ್ರಸ್ತುತಪಡಿಸ್ತಾ ಇರುವಂಥದ್ದು ಪ್ರೇಮದ ಕಾಣಿಕೆ ಸಿನಿಮಾದ ಬಾನೆಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ. ಸಾಹಿತ್ಯ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.
ಚೆಕ್ ಚೆಕ್ ಚೆಕ್. ಆನೆಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಬಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲೆಯಲ್ಲಿದೆ ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ತಾಳದಿರುವ ಎರಡು ಮುಖಗಳು ಹರುಷವೊಂದು ಯಾರಿಗುಂಟು ಹೇಳು ಜಗದಲ್ಲಿ ಹೂ ಮುಳ್ಳು ಎರಡು ಉಂಟು ಬಾಳಲತೆಯಲಿ ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ ಅದೇ ಬಂದರು ಅವನ ಕಾಣಿಕೆ ಬಾಲಿಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಥ್ಯಾಂಕ್ ಯು. ಮುಂದಿನ ತಯಾರಿ ತನವು ಮನವು ಇಂದು ನಿನ್ನದಾಗಿದೆ. ರಾಜ ನನ್ನ ರಾಜ ಚಿತ್ರದ್ದು ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್ ಅವ್ರದ್ದು. ಪ್ರಸ್ತುತ ಡಾಕ್ಟರ್ ಮುರಳೀಧರ್ ಸರ್ ಮತ್ತು ಸಮನ್ವಿತಾ ಶರ್ಮಾ ಅವರು. ಸಿರ್ಸಿ ಅವರೆಲ್ಲ ಬಹಳ ಚೆನ್ನಾಗಿ ಹಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೆ. ನಾವು ಹಾಡೋಕ್ಕೆ ಮುಂಚೆ ನೀವು ಹಾಡ್ತೀರಾ ಈ ಸಲ? ಟ್ರೈ ಮಾಡೋಣ. ಜಸ್ಟ್ ಕೀ ಕೊಡಿ, ಒಂದು ನಿಮಿಷ ಉಮೇಶ್, ಜಸ್ಟ್ ಕೀ ಕೊಡಿ. ನಾನೊಂದು ಪದ ನೀವೊಂದು ಪದ, ಓಕೆನಾ? ತನುವು ಇಂದು ನಿಂದಾಗಿದೆ, ಎದೆಯ ತುಂಬ ಏನೋ ಉಲ್ಲಾಸ, ಏನೋ ಸಂತೋಷ. ಬನ್ನಿ. We are lucky to have such enlightened audience, you know.
ತನುವು ಮನವು ಇಂದು ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ ತನುವು ಮನವು ಇಂದು ನಿಂದಾಗಿದೆ ಮನವು ಇಂದು ನಿಂದಾಗಿದೆ ಈ ಯುಗ ಉರುಳಿ ಯುಗ ಮರಳಿ ಪ್ರತಿ ಮನಲ್ಲೂ ನಲ್ಲೇ ಬೆರೆತಿರುವ ಜೀವಗಳು ಎಂದೆಂದು ಒಂದೇ ತನುವು ಮನವು ಇಂದು ನಿಂದಾಗಿದೆ ಆಸೆಯು ಹೃದಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ 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 ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಭಿನ್ನತೆ. ಇಲ್ಲಿಯವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ನಾವು ನೋಡ್ತಾ ಬಂದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನು ಕೇಳ್ತಾ ಬಂದ್ವಿ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗನ್ನು ಹೇಗಿರುತ್ತೆ ಅಂತ ಹೇಳಿ ನೋಡೋಣಂತೆ. ಚಿತ್ರ ಬಬ್ರುವಾಹನ ಮತ್ತು ಅರ್ಜುನ ಇಬ್ಬರು ಮೊದಲ ಬಾರಿಗೆ ಒಬ್ಬರನ್ನೊಬ್ಬರು ಎದುರುಗೊಳ್ಳುವ ಸೀನ್ ಇದು. ಅರ್ಜುನನಿಗೆ ತನ್ನ ಮಗ ಬಬ್ರುವಾಹನ ಅಂತ ಗೊತ್ತಿಲ್ಲ, ಅರ್ಜುನನಿಗೆ ಆಗತಾನೆ ಗೊತ್ತಾಗಿದೆ ಇವನು ತನ್ನ ತಂದೆ ಅಂತ. ಆಗ ಅವರಿಬ್ಬರ ನಡುವೆ ನಡೆಯುವ ಸಂಭಾಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನೀನೆಯೋ ಮಣಿಪುರದ ಅರಸು ವೀರಬಬ್ರುವಾಹನ, ತುಂಬಿದ ಸಭೆಯಲ್ಲಿ ನೀನು ನಮ್ಮವರೆದುರು ಏನೆಂದು ಹೇಳಿದೆ? ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಟಿದವನು ಈಗ ಪ್ರಾಣಭೀತಿಯಿಂದ ಶರಣಾಗತಿಗಾಗಿ ತಲೆ ತಗ್ಗಿಸಿ ನಿಂತಿರುವುದನ್ನು ಕಂಡರೆ ನಮಗೆ ಕನಿಕರವೆನಿಸುತ್ತದೆ. ಶರಣಾಗತರ ರಕ್ಷಣೆಗೆ ಪಾಂಡವರ ಧರ್ಮ. ಎದ್ದೇಳು, ಕ್ಷಮಿಸಿದ್ದೇನೆ. ಪ್ರಾಣಭೀತಿ? ನಾನೇನು ಪ್ರಾಣಭೀತಿಯಿಂದ ಶರಣಾಗತನಾಗಿ ತಲೆ ತಗ್ಗಿಸಲಿಲ್ಲ. ನನ್ನ ತಂದೆಯನ್ನು ಕಾಣುವ ತವಕದಿಂದ ಓಡೋಡಿ ಬಂದೆ. ತಂದೆ? ಯಾರು ನಿನ್ನ ತಂದೆ? ಪರಶಿವನಿಂದ ಪಾಶುಪದಾಸ್ತ್ರವನ್ನು ಪಡೆದ ಪರಮ ವೀರ, ಗಾಂಧೀವವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಧೀವವನ್ನು ಪಡೆದ ಗಂಡುಗಲಿ, ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ.
ಕೇಳಿದಿರಾ ಇವನ ವಿಚಿತ್ರವಾದ ಮಾತುಗಳನ್ನ? ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಂತ ಪಾರ್ಥ ಅಂದ್ರೆ ನಾನು ಯುಂತನ್. ಯಾಕೆ ಯಾಕೆ ಹೀಗೆ ನಗ್ತಾ ಇದ್ದೀರಾ? ಇದೇನು ಉಕ್ಕಿ ಬರುತ್ತಿರುವ ಪುತ್ರವಾತ್ಸಲ್ಯಕ್ಕೂ ಇಲ್ಲ ಕಪ್ಪು ಕೊಟ್ಟು ಶರಣಾಗತನಾದೆ ಎಂಬ ಆಕ್ರೋಶಕ್ಕೂ? ಎರಡಕ್ಕೂ ಅಲ್ಲ. ನೀನು ನನ್ನನ್ನು ತಂದೆ ಎಂದು ಕರೆದೆಯಲ್ಲ, ಅದಕ್ಕೆ. ನೀವೇ ನನ್ನ ತಂದೆ ಎನ್ನುವ ಸತ್ಯ ಇಂದು ನನ್ನ ತಾಯಿಯಿಂದ ತಿಳಿದು ಬಂತು. ತಾಯಿ? ಯಾರು ನಿನ್ನ ತಾಯಿ? ಏನು ರಂಭೆಯೋ, ಊರ್ವಶಿಯೋ, ಮೇನಕೆಯೋ, ಇಲ್ಲ ತಿಲೋತ್ತಮೆಯೋ? ಹರಿಹರಿ, ಶಾಂತಂ ಪಾಪಂ ಶಾಂತಂ ಪಾಪಂ. ಪರಮ ಪತಿವ್ರತೆಯಾದ ನನ್ನ ತಾಯಿನ ರಂಭೂರ್ವಶರಿಗೆ ಹೋಲಿಸ್ತಾ ಇದ್ದೀರಾ? ನ್ಯಾಯ ನೀತಿ ಧರ್ಮಗಳೇ ತನ್ನ ಉಸಿರು ಅಂತ ತಿಳಿದಿರೋ ಧರ್ಮರಾಯನ ತಮ್ಮನ ಬಾಯಿನಲ್ಲಿ ಇಂಥ ಮಾತುಗಳು ಬರಬಾರ್ದು, ಇಂಥ ಮಾತುಗಳು ಬರಬಾರ್ದು. ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗಿಲ್ವೇ? ನೋಡಿದೆ ಏನಮ್ಮ, ನೀನು ನನ್ನ ಜನ್ಮ ರಹಸ್ಯವನ್ನು ಮುಚ್ಚಿಟ್ಟದು ನನ್ನನ್ನು ಎಂಥ ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದೆ, ಎಂಥ ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದೆ. ಮಹಾನುಭಾವ, ತಾವು ಸರಿಯಾಗಿ ಜ್ಞಾಪಿಸಿಕೊಳ್ಳಿ. ತಾವು ತೀರ್ಥಯಾತ್ರೆಗೆಂದು ಮಣಿಪುರಕ್ಕೆ ಬಂದದ್ದು, ಅಲ್ಲಿ ಚಿತ್ರಾಂಗದೆಯನ್ನು ಕಂಡದ್ದು, ಅವಳನ್ನು ಗಾಂಧರ್ವ ವಿಧಿಯಿಂದ ವಿವಾಹವಾದದ್ದು, ನನ್ನ ಜನ್ಮಕ್ಕೆ ಕಾರಣರಾದದ್ದು ಒಂದೂ ನೆನಪಿಲ್ಲವೇ? ನಡೆದಿದ್ರೆ ತಾನೇ ನೆನಪಿರೋದಕ್ಕೆ. ಯಾವ ಮಣಿಪುರ, ಯಾವ ಚಿತ್ರಾಂಗದೆ, ಯಾವ ಗಾಂಧರ್ವ ವಿವಾಹ, ಯಾರು ನನ್ನ ಮಗ? ಅಂದು ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಥಿಗರನ್ನು ಸದೆಬಡಿದು ರಣರಂಗದಲ್ಲಿ ಮಿಂಚಿನಂತೆ ಬೆಳಗ್ಗೆ ವೀರ ಸ್ವರ್ಗವನ್ನು ಸೇರಿದನಲ್ಲ ಸುಭದ್ರಾನಂದನ ಅಭಿಮನ್ಯು, ಅವನು ನನ್ನ ಮಗ. ನಾನೇ ನಿಮ್ಮ ಮಗನೆಂದು ಮೊದಲೇ ತಿಳಿದಿದ್ದರೆ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯುತ್ತಿದ್ದುದು ಆ ನಿಮ್ಮ ಮಗ ಅಭಿಮನ್ಯುವಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. 18 ದಿನಗಳಲ್ಲಿ ನಡೆದ ಯುದ್ಧವನ್ನು 8 ದಿನಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನು ಆಚಂದ್ರಾರ್ಕವಾಗಿ ಬೆಳಗುತ್ತಿದ್ದ ಈ ನಿಮ್ಮ ಮಗ. ಮಾತು ಮಾತಿಗೂ ನಿಮ್ಮ ಮಗ ಅಂತ ಯಾಕೆ ಹೇಳ್ತೀಯ? ಹೋಗಿ ನಿನ್ನ ತಾಯಿನ ಕೇಳು, ನಿನ್ನ ಜನ್ಮಕ್ಕೆ ಕಾರಣರು ಯಾರು ಎಂದು. ಇದೇ ಮಾತನ್ನ ಬೇರೆ ಯಾರಾದರೂ ಹೇಳಿದರೆ ಅವರ ನಾಲಿಗೆನ ಸೀಳಿ ನಾಯಿ ನರಿಗಳಿಗೆ ಬಿಸಾಕ್ತಾ ಇದ್ದೆ. ಆದರೂ ತಾವು ದೈವಾಂಶ ಸಂಭೂತರು, ಶ್ರೀಕೃಷ್ಣ ಪರಮಾತ್ಮನಿಗೆ ಪರಮಾಪ್ತರು. ಆದ್ದರಿಂದ ತಮ್ಮಲ್ಲಿ ಇನ್ನೊಮ್ಮೆ ಭಿನ್ನವಿಸ್ತಾ ಇದ್ದೇನೆ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು, ಗಂಗೆಯಷ್ಟೇ ಪರಿಶುದ್ಧಳು. ತಮ್ಮನ್ನು ತೊರೆದಾಗಿನಿಂದ ಅವಳು ಆಶ್ರಮದಲ್ಲಿ ಸನ್ಯಾಸಿನಿಯಂತೆ ಬಾಳ್ತಾ ಇದ್ದಾಳೆ. ತಾವು ದಯಮಾಡಿ ನಮ್ಮ ರಾಜ್ಯಕ್ಕೆ ಆಗಮಿಸಿ ತಮ್ಮ ದರ್ಶನವನ್ನು ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ಛೀ, ದೂರಸಿರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನಮ್ಮ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ರಣರಂಗದಲ್ಲಿ ನಿಂತು ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟು ಹೇಡಿಯಂತೆ ಬಂದು ಹೀಗೆ ಕಾಲಿಗೆ ಹಿಡಿಯಬೇಕಾದರೆ ನೀನು ಜಾರಿಣಿಯ ಮಗನೇ ಇರಬೇಕು. ಜಾರಿಣಿಯ ಮಗ ಉಕ್ಕಿ ಬರುತ್ತಿರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಳ್ಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ. ಆದರೆ ಮಾತೃ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಪಾರ್ಥ ಮಲಗಿದ್ದ ಮೃತ್ಯುದೇವತೆಯನ್ನು ಬಡಿದೆಬ್ಬಿಸಿದೆ. ಪರಮ ಪತಿವ್ರತೆಯಾದ ನನ್ನ ತಾಯಿಯನ್ನು ನಿಂದಿಸಿ ನಿನ್ನ ಸಾವಿನ ಚಿತೆಯನ್ನು ನೀನೇ ಸಿದ್ಧ ಮಾಡಿಕೊಂಡೆ. ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ, ದೇವಾದಿ ದೇವತೆಗಳೇ ಎದುರು ನಿಲ್ಲಲಿ. ನಿನ್ನ ಅಟ್ಟಹಾಸದೊಡೆಗೆ ತಕ್ಕ ಉತ್ತರಗಳನ್ನು ಕೊಟ್ಟು ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡಿ ರಣಚಂಡಿಗೆ ಔತಣವನ್ನು ನೀಡದೆ ಹೋದರೆ ನಾನು ಆ ಚಿತ್ರಾಂಗನೆ ಅವಾಗ ಬಬ್ರುವಾಹನನಲ್ಲ, ಬಬ್ರುವಾಹನನೇ ಅಲ್ಲ. ಥ್ಯಾಂಕ್ ಯು.